ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಇದ್ರ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ ಗಳು ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದ್ದಾವ, ನೆಗೆಟಿವ್ ಇದ್ದಾವ, ಮಿಡ್ಲ್ ಈಸ್ಟ್ ಇಂದ ಕೆಲವೊಂದು ಅಪ್ಡೇಟ್ ಗಳು ಬಂದಾವೆ, ಆ ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯುವ ಮುಂಚೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೇನೆ. ಮೊದಲಿಗೆ ನೆನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 0.3% ಅಥವಾ 160 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಬಟ್ ಓಪನಿಂಗ್ ತುಂಬಾ ಚೆನ್ನಾಗಿದೆ. ಅನಂತರ ಸ್ಟೀಪ್ ಡೌನ್ ಫಾಲ್ ಕಂಡು ಬಂದಿದೆ. ಮತ್ತೆ ಒಂದಷ್ಟು ರಿಕವರ್ ಆಗಿ ಓವರ್ ಆಲ್ 160 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಏನು ನಾಸ್ಟಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 0.66% ಅಥವಾ 171 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಎರಡು ಕಡೆ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ಏನು ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟಿ ಕಡೆ ಬಂದ್ರೆ ನಿನ್ನೆ FIS 1593 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದರೆ, DIS 230 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದರೆ. ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. ಆಗಸ್ಟ್ ಅಲ್ಲಿ ಇಲ್ಲಿವರೆಗೂ 5289 ಕೋಟಿ ನೆಟ್ ಬೈಯಿಂಗ್ ಅನ್ನ FIS ಮಾಡಿದ್ದಾರೆ. ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಂದಿನ ಮಂತ್ ಗಳಿಗೆ ಹೋಲಿಸಿದ್ರೆ ನೋಡಬಹುದು ಇಲ್ಲೆಲ್ಲ ಕಂಟಿನ್ಯೂಸ್ ಸೆಲ್ಲಿಂಗ್ ಇತ್ತು. ಈ ತಿಂಗಳಲ್ಲಿ ಒಂದಷ್ಟು ಬೈಯಿಂಗ್ ಮಾಡಿದ್ದಾರೆ. ಸ್ಲೋ ಆಗಂತೂ ಭಾರತ ಮಾರ್ಕೆಟ್ ಕಡೆ ನೋಡ್ತಿದ್ದಾರೆ ಅನ್ನೋದನ್ನ ಇದು ಇಂಡಿಕೇಟ್ ಮಾಡ್ತಾ ಇದೆ FIS ಆಕ್ಟಿವಿಟಿ. ಇನ್ನು ಮಿಡ್ಲ್ ಈಸ್ಟ್ ಕಡೆ ಬಂದ್ರೆ ನೋಡಬಹುದು ಟ್ರಂಪ್ ಸೇಸ್ US has cleared all mines from Strait of Hormuz, warns Iran against any fresh attempt to block the waterway. Strait of Hormuz ಅಲ್ಲಿ ಇರಾನ್ ಏನು ಮೈನ್ಸ್ ಅನ್ನ ಹರಡಿತ್ತು ಹಡಗುಗಳು ಓಡಾಟ ಮಾಡ್ಲಿಕ್ಕೆ ತೊಂದರೆ ಮಾಡೋದಕ್ಕೆ, ಅದನ್ನೆಲ್ಲ US ರಿಮೂವ್ ಮಾಡಿದೆ. ಇನ್ ಕೇಸ್ ಮತ್ತೆ ಏನಾದರೂ ಈ ರೀತಿ ಪ್ರಯತ್ನಗಳನ್ನ ಇರಾನ್ ಮಾಡಿದ್ರೆ ಅದಕ್ಕೆ ತಕ್ಕ ರೆಸ್ಪಾನ್ಸ್ ಅನ್ನು ನಾವು ಮಾಡಬೇಕಾಗತ್ತೆ ಅನ್ನೋ ಅಂತ ವಾರ್ನಿಂಗ್ ಅನ್ನ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಬೆಳವಣಿಗೆ ಕಂಡು ಬರ್ತಾ ಇದೆ. ನೋಡಬಹುದು ಕ್ರೂಡ್ ಆಯಿಲ್ ಫಾಲ್ಸ್ 8% ದಿಸ್ ವೀಕ್, ಬ್ರೆಂಟ್ ಬಿಲೋ 87 ಆಸ್ ಇರಾನ್ ಒಮನ್ ಸೀಕ್ ವರ್ಮೋಸ್ ಶಿಪ್ಪಿಂಗ್ ಡೀಲ್. ಕ್ರೂಡ್ ಆಯಿಲ್ ಅಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಇದೆ. ನೋಡಬಹುದು 2.5% ಡೌನ್ ಅಲ್ಲಿ ಆಸ್ ಆಫ್ ನೌ ಟ್ರೇಡ್ ಆಗ್ತದೆ. $86.39 ಪರ್ ಬ್ಯಾರಲ್ ಅಲ್ಲಿ. ನಿನ್ನೆ ಕೂಡ ಒಂದಷ್ಟು ಡೌನ್ ಫಾಲ್ ಇತ್ತು. ನಿನ್ನೆ ರಾತ್ರಿ ವಿಡಿಯೋದಲ್ಲಿ ನೋಡಿದ್ವಿ ನಾವು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅಮೆರಿಕ ಕೂಡ ಸ್ಟ್ರೈಟ್ ಆಫ್ ಹಾರ್ಮುಜ್ ಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಜೊತೆಗೆ ಇರಾನ್ ಓಮನ್ ಶಿಪ್ಪಿಂಗ್ ಡೀಲ್ ಮಾಡ್ಕೊಳ್ಳೋ ಬಗ್ಗೆ ಮಾತುಕತೆಯಲ್ಲಿ ತೊಡಗಿದ್ದಾವೆ ಅಂತ ಸುದ್ದಿ ಬರ್ತಾ ಇದೆ. ಇರಾನಿಯನ್ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಕ್ಚಿ ಅಂಡ್ ಒಮಾನಿ ಫಾರಿನ್ ಮಿನಿಸ್ಟರ್ ಬದ್ರ್ ಅಲ್ ಬುಸೈದಿ ಡಿಸ್ಕಸ್ಡ್ an interim framework aimed at establishing a temporarily joint maritime corridor through the strategic waterway, according to a statement carried by Oman News Agency. ಅಂದ್ರೆ ಈ ಡೆವಲಪ್ಮೆಂಟ್ಸ್ ಏನನ್ನ ತೋರಿಸುತ್ತೆ ಅಂತಂದ್ರೆ ಮತ್ತೆ ಹೆಚ್ಚಿನ ಸ್ಯಾಂಕ್ಷನ್ಸ್ ಹಾಕಿದಾರಲ್ಲ, ಆ ಪ್ರೆಷರ್ ಏನಾದ್ರೂ ಈ ರೀತಿ ಮಾಡ್ತಿದಾರ ಗೊತ್ತಿಲ್ಲ. ಒಟ್ಟಿನಲ್ಲಿ ಸುದ್ದಿಗಳಂತೂ ಬರ್ತಾ ಇದೆ. ಜೊತೆಗೆ ಅದರ ಕ್ಲಿಯರ್ ಇಂಪ್ಯಾಕ್ಟ್ ನಮಗೆ ಕ್ರೂಡ್ ನ ಪ್ರೈಸ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತಿದೆ. ಸೊ ಇದೇ ರೀತಿ ಇನ್ನೂ ಒಂದಷ್ಟು ಡೌನ್ ಆದ್ರೆ ಖಂಡಿತ ಅದು ಒಳ್ಳೆಯ ಬೆಳವಣಿಗೆನೆ ಈಕ್ವಿಟಿ ಮಾರ್ಕೆಟ್ಸ್ಗೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನು ಮುಂದುವರಿಯೋ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗ್ಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಸಿಪ್ಲಾ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯ ಪಿತಾಂಪುರ್ ಫೆಸಿಲಿಟಿಯಲ್ಲಿ FDA ಇನ್ಸ್ಪೆಕ್ಷನ್ ಕಂಪ್ಲೀಟ್ ಆಗಿದೆ. US FDA 7 ಅಬ್ಸರ್ವೇಷನ್ಸ್ ಫೈಂಡ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಸಿಪ್ಲಾ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ಏನೋ ಒನಾಸ ಕನ್ಸ್ಯೂಮರ್ ಲಿಮಿಟೆಡ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ ಈ ಹಿಂದೆ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿತ್ತು. ಫ್ಲಯನ್ಸ್ ಫಾರ್ಮಾದಲ್ಲಿ 58% ಸ್ಟೇಕ್ ಅನ್ನ ತಗೊಳ್ಳೋ ಬಗ್ಗೆ. ಬಟ್ ಈಗ ಅದು ನಾನ್ ಫುಲ್ಫಿಲ್ಮೆಂಟ್ ಕಾರಣಕ್ಕೆ ಕ್ಲೋಸ್ ಆಗ್ತಾ ಇದೆ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಒನಾಸ ಕನ್ಸ್ಯೂಮರ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ಫೆಡ್ ಬ್ಯಾಂಕ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಫಂಡ್ ರೈಸಿಂಗ್ ಅನ್ನು ಅಪ್ರೂವ್ ಮಾಡಿದೆ. NCDs ಇಶ್ಯೂ ಮಾಡೋ ಮೂಲಕ 2500 ಕೋಟಿ ಫಂಡ್ ರೈಸಿಂಗ್ ಮಾಡೋ ಬಗ್ಗೆ ಅಪ್ರೂವಲ್ ಅನ್ನು ಕೊಟ್ಟಿದೆ. ಇದ್ರ ಜೊತೆಗೆ ಬಾರೋಯಿಂಗ್ ಲಿಮಿಟ್ ಅನ್ನು ಕೂಡ 23,000 ಕೋಟಿಗೆ ಇನ್ಕ್ರೀಸ್ ಮಾಡ್ಕೊಂಡಿದೆ. ಈ ಎರಡು ಸುದ್ದಿ ಕಾರಣಕ್ಕೆ ಫೆಡ್ ಬ್ಯಾಂಕ್ ಫೈನಾನ್ಷಿಯಲ್ ಸರ್ವಿಸಸ್ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ಇನ್ನು ನಿಟ್ಕೋ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ HOABL ಜೊತೆ ಜಾಯಿಂಟ್ ವೆಂಚರ್ ಅನ್ನ ಮಾಡಿಕೊಂಡಿದೆ. ಅಲಿಬಾಗ್ ಲ್ಯಾಂಡ್ ಪಾರ್ಸಲ್ ಗೆ ಸಂಬಂಧಪಟ್ಟಂತೆ ಈ ಪ್ರಾಜೆಕ್ಟ್ ಸುಮಾರು 1,500 ಕೋಟಿ ರೆವೆನ್ಯೂ ಜನರೇಟ್ ಮಾಡಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲಾಗಿದೆ. ಈ ಸುದ್ದಿ ಕಾರಣಕ್ಕೆ ನಿಟ್ಕೋ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ ಮ್ಯಾಕ್ಸ್ ಎಸ್ಟೇಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಆಗಸ್ಟ್ 28ನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಪ್ರಿಫರೆನ್ಷಿಯಲ್ ಇಶ್ಯೂ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ. ಈ ಬೋರ್ಡ್ ಮೀಟಿಂಗ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಮ್ಯಾಕ್ಸ್ ಎಸ್ಟೇಟ್ಸ್ ಕೂಡ ವಾಚ್ ಮಾಡಬಹುದು. ನಂತರ HEG ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಈ ಹಿಂದೆ ಡಿಮರ್ಜರ್ ಅನ್ನ ಅನೌನ್ಸ್ ಮಾಡಿತ್ತು. ಸೆಪ್ಟೆಂಬರ್ 1ನೇ ತಾರೀಕಿಂದ ಅದು ಜಾರಿಗೆ ಬರ್ತಾ ಇದೆ. ಜೊತೆಗೆ
ಸೆಪ್ಟೆಂಬರ್ 7 ರೆಕಾರ್ಡ್ ಡೇಟ್ ಆಗಿ ಕಂಪನಿ ಫಿಕ್ಸ್ ಮಾಡಿದೆ. ಯಾರ ಹತ್ರ ಸೆಪ್ಟೆಂಬರ್ 7ನೇ ತಾರೀಕು HEG ಲಿಮಿಟೆಡ್ ಶೇರ್ ಇರುತ್ತೋ ಇನ್ನೊಂದು ಕಂಪನಿಯ ಶೇರುಗಳು ಸಿಗುತ್ತೆ. 1:1 ರೇಷಿಯೋದಲ್ಲಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಈ ಸುದ್ದಿ ಕಾರಣಕ್ಕೆ HEG ಲಿಮಿಟೆಡ್ ಫೋಕಸ್ ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ನಂತರ ERSS ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ 104 ಕೋಟಿ ವರ್ಕ್ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ERSS ಇನ್ಫ್ರಾ ಕೂಡ ವಾಚ್ ಮಾಡಬಹುದು. ನಂತರ ಯುನೈಟೆಡ್ ಬ್ರೇವರೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಇತ್ತೀಚೆಗೆ ಇನ್ಕೆನ್ ಸಿಲ್ವರ್ ಲಾಂಚ್ ಮಾಡಿತ್ತು, ಅಂದ್ರೆ ಒಂದು ಹೊಸ ಬ್ರಾಂಡ್. ಈಗ ಅದನ್ನ ಕೇರಳ, ಒಡಿಶಾ ಹಾಗೂ ಮಧ್ಯಪ್ರದೇಶದಲ್ಲಿ ನಿನ್ನೆ ಲಾಂಚ್ ಮಾಡಿದೆ. ಈ ಲಾಂಚ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಯುನೈಟೆಡ್ ಬ್ರೇವರೀಸ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ಹಿಂದೂಸ್ತಾನ್ ಕಾಪರ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಅಂತೂ ನಿಮ್ಗೆ ಈಗಾಗಲೇ ಗೊತ್ತಿದೆ ಅನ್ಕೊಳ್ತೀನಿ, ಯಾಕಂದ್ರೆ ನಿನ್ನೆ ಕವರ್ ಮಾಡಿದ್ದೆ. OFS ಅನ್ನ ಸರ್ಕಾರ ಅನೌನ್ಸ್ ಮಾಡಿತ್ತು ನಿನ್ನೆ. ನಾನ್ ರಿಟೇಲ್ ಪೋರ್ಷನ್ ಗೆ ನಿನ್ನೆ ಓಪನ್ ಇತ್ತು. 3.4 ಟೈಮ್ಸ್ ಸಬ್ಸ್ಕ್ರಿಪ್ಷನ್ ಆಗಿದೆ, ಓವರ್ ಸಬ್ಸ್ಕ್ರಿಪ್ಷನ್ ಆಗಿದೆ. ಗ್ರೀನ್ ಶೂ ಆಪ್ಷನ್ ಅನ್ನು ಕೂಡ ಸರ್ಕಾರ ಬಳಸ್ಕೊಳ್ಬಹುದು. ಇವತ್ತು ರಿಟೇಲ್ ಪೋರ್ಷನ್ ಗೆ ಓಪನ್ ಇರುತ್ತೆ, ಹಾಗಾಗಿ ಇದನ್ನು ಕೂಡ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಇದು ರಿಯಾಕ್ಷನ್ ಅಂತ. ನಿನ್ನೆ ಅಂತೂ ನೆಗೆಟಿವ್ ಇತ್ತು, ನೋಡೋಣ. ಯಾಕಂದ್ರೆ ಈಗ ಇನ್ಸ್ಟಿಟ್ಯೂಷನ್ ಪಾರ್ಟಿಸಿಪೇಷನ್ ಡೇಟಾ ಕೂಡ ರಿಲೀಸ್ ಆಗಿದೆಯಲ್ಲ, 3x ಗಿಂತ ಜಾಸ್ತಿ ಅಂದ್ರೆ ಡಿಮಾಂಡ್ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಹಾಗಾಗಿ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ BR ಗೋಯಲ್ ಇನ್ಫ್ರಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ NHAI ಇಂದ 151 ಕೋಟಿ ಮೊತ್ತದ ಟೋಲ್ ಕಲೆಕ್ಷನ್ ಕಾಂಟ್ರಾಕ್ಟ್ ಅನ್ನು ಪಡ್ಕೊಂಡಿದೆ. ಈ ಕಾಂಟ್ರಾಕ್ಟ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. BR ಗೋಯಲ್ ಇನ್ಫ್ರಾನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು NBCC ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 122 ಕೋಟಿ ಆರ್ಡರ್ ಅನ್ನು ಪಡ್ಕೊಂಡಿದೆ. ರಾಜಸ್ಥಾನ್ ಕೌನ್ಸಿಲ್ ಆಫ್ ಎಜುಕೇಶನ್ ಇಂದ ಪಡ್ಕೊಂಡಿರುವಂತಹ ಆರ್ಡರ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. NBCC ಕೂಡ ವಾಚ್ ಮಾಡಬಹುದು. ಇನ್ನು AWL ಅಗ್ರಿ ಬಿಸಿನೆಸ್ ಲಿಮಿಟೆಡ್, ಈ ಮುಂಚೆ ಅದಾನಿ ವಿಲ್ಮಾರ್ ಅಂತ ಇತ್ತು, ಅದೇ ಕಂಪನಿ ಇದು. ಕಂಪನಿ ಫಾರ್ಚೂನ್ ಯೆಲ್ಲೋ ಮಸ್ಟರ್ಡ್ ಆಯಿಲ್ ಅನ್ನ ಲಾಂಚ್ ಮಾಡಿದೆ ಅಂಡರ್ ಫಾರ್ಚೂನ್ ಬ್ರಾಂಡ್ ನಡಿ. ಈ ಸುದ್ದಿ ಕಾರಣಕ್ಕೆ AWL ಅಗ್ರಿ ಬಿಸಿನೆಸ್ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ಅದ್ವೈತ್ ಎನರ್ಜಿ ಟ್ರಾನ್ಸಿಷನ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ MPPTCL ಇಂದ 135 ಕೋಟಿ ಆರ್ಡರ್ ಅನ್ನ ಪಡ್ಕೊಂಡಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಅದ್ವೈತ್ ಎನರ್ಜಿ ಕೂಡ ವಾಚ್ ಮಾಡಬಹುದು. ನಂತರ JK ಎಂಟರ್ಪ್ರೈಸಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಬ್ರಹ್ಮೋಸ್ ಏರೋಸ್ಪೇಸ್ ಇಂದ 60 ಕೋಟಿ ಮೊತ್ತದ ಆರ್ಡರ್ ಅನ್ನ ಪಡ್ಕೊಂಡಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. JK ಎಂಟರ್ಪ್ರೈಸಸ್ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು. ಈ ಸುದ್ದಿಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಇನ್ನು ಇಂಡೋ MIM ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಇತ್ತೀಚೆಗೆ IPO ಮೂಲಕ ಲಿಸ್ಟ್ ಆದಂತ ಕಂಪನಿ, ಅಂದ್ರೆ 1 ಮಂತ್ ಆಗಿದೆ ಕಂಪನಿಯ ಲಿಸ್ಟಿಂಗ್ ಗೆ. ಇದೇ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಕಾರಣ ಆಂಕರ್ ಲಾಕಿನ್ ಮುಗಿತಾ ಇದೆ. 1 ಮಂತ್ ಲಾಕಿನ್ ಏನಿರುತ್ತೆ ಅದು ವಾಚ್ ಮಾಡಬಹುದು. ಏನಾದ್ರು ದೊಡ್ಡದಾಗಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಗಜಾ ಆಲ್ಟರ್ನೇಟಿವ್ ಅಸೆಟ್ ಮ್ಯಾನೇಜ್ಮೆಂಟ್ IPO ದ ಲಿಸ್ಟಿಂಗ್ ಇರುತ್ತೆ ಇವತ್ತು. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು, 11.5% ಪ್ರೀಮಿಯಂ ಆಸ್ ಆಫ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ವಾಚ್ ಮಾಡಬಹುದು ಸ್ಟಾಕ್ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಗಜಾ ಆಲ್ಟರ್ನೇಟಿವ್ ಅಸೆಟ್ ಮ್ಯಾನೇಜ್ಮೆಂಟ್ ಅಂತ. ಇನ್ನು ಸ್ಕೈವೇಸ್ ಏರ್ IPO ಓಪನ್ ಇರುತ್ತೆ, 21% ಪ್ರೀಮಿಯಂ ಆಸ್ ಆಫ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸ್ಕೈವೇಸ್ ಏರ್ IPO ನ. ನಂತರ ಹೈಟೆಕ್ ಇಂಜಿನಿಯರ್ಸ್ IPO ಕೂಡ ಓಪನ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು, 56% ಇದೆ. ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು. ಹಾಗೆ ಸಿಂಬಯೋಟಿಕ್ ಫಾರ್ಮಾಲ್ಯಾಬ್ IPO ಕೂಡ ಓಪನ್ ಇರುತ್ತೆ, 35.6% ಪ್ರೀಮಿಯಂ ಆಸ್ ಆಫ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಸಿಂಬಯೋಟೆಕ್. ವಾಚ್ ಮಾಡಬಹುದು ಇದನ್ನು ಕೂಡ. ಹಾಗೆ ಅನ್ನೋ ಪ್ರಾಜೆಕ್ಟ್ಸ್ IPO ಕೂಡ ಓಪನ್ ಇರುತ್ತೆ. ಇಲ್ಲೇನು ಅಂತ ಪ್ರೀಮಿಯಂ ಇಲ್ಲ, 0 ಇದೆ ಸದ್ಯದ ಮಟ್ಟಿಗೆ. ಇವುಗಳನ್ನು ಕೂಡ ಸ್ಟಡಿ ಮಾಡಬಹುದು. ಇನ್ನು ಗ್ಲೋಬಲ್ ಮಾರ್ಕೆಟ್ ಕಡೆ ಬಂದ್ರೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ 37 ಪಾಯಿಂಟ್ಸ್ 0.07% ನೆಗೆಟಿವ್ ಪರ್ಫಾರ್ಮೆನ್ಸ್ ಆಸ್ ಆಫ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇನ್ನು ಗಿಫ್ಟ್ ನಿಫ್ಟಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 81 ಪಾಯಿಂಟ್ಸ್ 0.33% ಅಪ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಾ ಇದೆ. ಇನ್ನು ನಿಕೈ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಸ್ಟ್ರೈಟ್ ಟೈಮ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹ್ಯಾಂಗ್ಸೆಂಗ್ ನಿಯರ್ಲಿ 1% ಪಾಸಿಟಿವ್ ಇದೆ. ತೈವಾನ್ ವೇಟೆಡ್ ಅಲ್ಲಿ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಕೋಸ್ಪಿ 0.5% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಶಾಂಘೈ ಕಾಂಪೋಸಿಟ್ ಕೂಡ 0.4% ಪಾಸಿಟಿವ್ ಇದೆ. ಸೊ ಏಷ್ಯನ್ ಕ್ಯೂಸ್ ಆಗ್ಲಿ ಅಥವಾ ಗಿಫ್ಟ್ ನಿಫ್ಟಿ ಆಗ್ಲಿ ಎಲ್ಲಾ ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಕ್ಯೂಸ್ ಪಾಸಿಟಿವ್ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಆಸ್ ಯೂಶುವಲ್ ಡೌನ್ ಫಾಲ್ ಮುಂದುವರೆದಿದೆ, 2.5% ಗಿಂತ ಜಾಸ್ತಿ. ಗೋಲ್ಡ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. INR ನಿನ್ನೆ ಸ್ಟ್ರಾಂಗ್ ಆಗಿದೆ ನೋಡಬಹುದು, 0.36% ಸ್ಟ್ರಾಂಗ್ ಆಗಿದೆ. ನೋಡೋಣ ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಮುಂದುವರಿಯುತ್ತಾ ಅಂತ. ಸೊ ಸದ್ಯದ ಮಟ್ಟಿಗೆ ಗ್ಲೋಬಲ್ ಕ್ಯೂಸ್ ಪಾಸಿಟಿವ್ ಇದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳೇರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.